ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬ್ರೇಕಿಂಗ್ ನ್ಯೂಸ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಪಮಾನಗೊಳಿಸಿರುವಂತಹ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ. ದಲಿತ ಪರ ಸಂಘಟನೆಗಳ ಒಕ್ಕೂಟ ಜಮಖಂಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ. ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ಮುಂದೂಡಿಸಲಾಗಿದೆ. ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಮಖಂಡಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. अंबेडकर विरोधी अमित शाह विरोधी अमित शाह राजीनामे पಡೆಯೋದು नरेंद्र मोदी केंद्र सरकार अमित शाह अमित ಬರ್ಸೋಣ ಇನ್ನೊಂದ್ರೆ ಸರಿ ಈ ಕಡೆ ಅಧ್ಯಕ್ಷ ಇಲ್ಲಿ ಇದನ್ನ ಬಿಡತ್ತಾರ. ಅಧ್ಯಕ್ಷರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಅಮಿತ್ ಶಾ ದಲಿತ ವಿರೋಧಿ ಅಮಿತ್ ಶಾ ನೋಡ್ರಿ ಎಲ್ಲರೂ ಈ ಕಡೆ ನೋಡ್ರಿ ಸರ್ಕಾರಕ್ಕೆ ಓ ಈ ಕಡೆ ನೋಡ್ರಿ ಸರ್ ಈ ಕಡೆ ನೋಡ್ರಿ ಓ ಈ ಕಡೆ ನೋಡ್ರಿ ಒಂದಿಷ್ಟು ನೋಡ್ರಿ. ರಾಜೀನಾಮೆ ಪಡೆಯದ ನರೇಂದ್ರ ಮೋದಿಗೆ ವಜಾಗೊಳಿಸಿ ವಜಾಗೊಳಿಸಿ ಅಮಿತ್ ಶಾ ವಜಾಗೊಳಿಸಿ 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 ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಒಂದು ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ಹಾಗೂ ಸಮಾಜ ಸುಧಾರಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಅವರಿಂದ ರಾಜ್ಯಸಭೆಯಲ್ಲಿ 17/12/2024 ಅಮಾನ್ಯ ಹೇಳಿಕೆಯನ್ನು ಕುರಿತು ಕರೆದಿದ್ದೇವೆ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ ನೀವು ಜನ್ಮಾವಧಿಗೆ ಸ್ವರ್ಗ ಪಡೆಯಬಹುದೆಂಬ ಅಮಾನ್ಯ ಹೇಳಿಕೆಯನ್ನು ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾಜ ಹಾಗೂ ನ್ಯಾಯ ಸಿದ್ಧಾಂತಗಳಿಗೆ ಅಡಿಪಾಯ ಇಟ್ಟು ಮಹಾನ್ ನಾಯಕರಾಗಿದ್ದಾರೆ. ಅವರ ಹೆಸರು ಮಾತ್ರ ಆಡಳಿತ ಮತ್ತು ಅವರ ಕೃತಿಗಳು ಕೋಟ್ಯಾಂತರ ಭಾರತೀಯ ಮುಂದೆ ಇದೆ. ಅಮಿತ್ ಶಾ ಅವರ ಹೇಳಿಕೆ ದೇಶ ಸಂವಿಧಾನ ಅಭಿಪ್ರಾಯವನ್ನು ದೇಶಿಸುತ್ತದೆ ಮತ್ತು ಸಾಮಾಜಿಕ ಕೊಡುಗೆ. ಏನು ಅಮಿತ್ ಶಾ ಏನು ಹೊಸದಾಗಿ ಮಾತನಾಡಿಲ್ಲ. ಆತ ಗಡಿಪಾರಾದ ಒಬ್ಬ ನಾಲಾಯಕ ವ್ಯಕ್ತಿ. ಗುಜರಾತ್ದಿಂದ ಗಡಿಪಾರ ಆಗ್ತಾನೆ ಗುಂಡಾ ಕಾಯ್ದೆ ಹೇಳಿ ಅವ ಇವತ್ತು ಹೋಮ್ ಮಿನಿಸ್ಟರ್ ಆಗ್ಯಾನ. ಇದು ದೇಶದ ದುರಂತ. ಆತನಲ್ಲೇ ನಾವು ಎಲೆಕ್ಟ್ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅದು ದೊಡ್ಡ ದುರಂತ. ಒಂದು ವೇಳೆ ನಾವು ಪ್ರತಿಭಟನೆ ಮೂಲಕ ಇವತ್ತೇನೋ ರಾಷ್ಟ್ರಪತಿಯವರು ಮನವಿ ಕೊಡ್ಬೋದು, ಏನೋ ಮಾಡ್ಬೋದು. ಅದು ಎಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ನಿಜವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಇವತ್ತು ಕ್ರೆಡಿಟ್ ಕೊಡಬೇಕಂದ್ರೆ ಬರ್ತಕ್ಕಂಥ ಚುನಾವಣೆ ಒಳಗೆ BJP ವಿರುದ್ಧ ಮತ ಹಾಕಿ BJPಯನ್ನು ಗ್ರಾಮ ಪಂಚಾಯತಿ ಹಿಡಿದು ಸಂಸತ್ತಿನ ಚುನಾವಣೆವರೆಗೂ ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಟ್ಟಂಗಾಗುತ್ತೆ. ಅಲ್ಲಿವರೆಗೂ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ, ಬಹುಶಃ ಸಾಹೇಬರು ಬರ್ತಾರೆ, ಮನವಿ ಕೊಡ್ತೀವಿ, ಇಷ್ಟ ಆಗುತ್ತೆ ಹೊರತು ಚುನಾವಣೆ ಬಂದಾಗ ನೀವು ಏನಾದರೂ BJPಗೆ ಮತ ಹಾಕಿದರೆ ಅದು ಸಂವಿಧಾನ ವಿರೋಧಿ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನೀವು ಓಟ್ ಹಾಕಿದಂಗೆ ಆಗುತ್ತೆ. ಅದಕ್ಕೆ BJP ಸರ್ಕಾರವನ್ನು ನಮ್ಮ ಗ್ರಾಮ ಪಂಚಾಯತ್ ಹಿಡಿದು ಹೋದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಐತೆ ಬಂಧುಗಳೇ. ಮತ್ತು ಏನೋ ಸಂವಿಧಾನ ಬಚಾವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟು ಹೇಳಿ ಏನು ಸಂಸತ್ತಿನಲ್ಲಿ ಮಾತನಾಡ್ತಕ್ಕಂಥ ಒಬ್ಬ ನಾಲಾಯಕ ಅಮಿತ್ ಶಾ ಏನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡಬೇಕಾಗಿದೆ. ದೇಶದ ಪ್ರಧಾನಮಂತ್ರಿಯಾಗಿ ಆತ ಖಂಡನೆ ಮಾಡಲಿಲ್ಲ, ಸಮರ್ಥನೆ ಮಾಡ್ಕೊತಾನೆ. ಅವ ಒಬ್ಬ ಇಡಿಯಟ್. ಪ್ರಧಾನಮಂತ್ರಿಯಾಗಿ
ಮಾಡ್ಬೇಕು, ಅವನನ್ನ ವಜಾಗೊಳಿಸಬೇಕು. ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಗಡಿಪಾರು ಮಾಡ್ಬೇಕಂತ ನನ್ನ ದೇಶದ ಯಾಕಂದ್ರೆ ಅದ್ರ ರಾಜ್ಯದಿಂದ ಗಡಿಪಾರು ಅದ ನಾವು ಗುಂಡ. ಇನ್ನು ದೇಶದಿಂದ ಗಡಿಪಾರು ಆದಾಗ ಮಾತ್ರ ಈ ಭಾರತ ದೇಶ ಸುಶಿಕ್ತವಾಗಿ ಮತ್ತು ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಐತಿ. ಇಂಥವ್ರನ್ನ ಬಿಟ್ಟಿದ್ದೇ ಆದರೆ ಜಾತಿವಾದ, ಕೋಮುವಾದ ಇನ್ನಷ್ಟು ದೇಶದಲ್ಲಿ ಕೋಮು ಗಲಭೆ ಹೆಚ್ಚಾಗ್ತಾವೆ. ದಲಿತರ ಒಂದು ತಾಳ್ಮೆಯನ್ನು ಏನು ಕೆಣಕಬೇಡ್ರಿ BJP ಸರ್ಕಾರ. ಈಗಾಗಲೇ 1800 ಕೊರೆಗಾಂವ್ ಯುದ್ಧವನ್ನು ಮಾಡಿ ಕೇವಲ 500 ಇರ್ತಕ್ಕಂಥ ಒಂದು ಹಳೆಯ 28,000 ಸೈನಿಕರನ್ನು ಸೋಲಿಸಿದ ಇತಿಹಾಸ ಐತಿ. ಒಂದು ವೇಳೆ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಕ್ಕೆ ನೀವು ಬಂದರೆ 2ನೇ ಕೊರೆಗಾಂವ್ ಭಾರತ ದೇಶದಾಗ ಆಗತ್ತೆ ಅಂತ ಹೇಳ್ತಾ ಮಾನ್ಯ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಿ ಅವರ ಕೇಂದ್ರ ಸಂಪುಟ ಅಮಿತ್ ಶಾನನ್ನು ವಜಾಗೊಳಿಸಬೇಕಂತ ಹೇಳಿ ಆಮೇಲೆ ಹಿಂದೆ ಕಸ್ಬರ್ಗಿತ್ತು ಅದನ್ನು ಬಿಡಿಸಿದಂಥ ಬೇರೆ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾವ ಸ್ವರ್ಗದಾಗ ಹೋಗೋ ಅವಶ್ಯಕತೆ ನಮಗಿಲ್ಲ, ಯಾವ ದೇವ್ರ ಹೆಸರು ತಗೋದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ರೆಡಿ ನಮ್ಗೆ ಸ್ವರ್ಗದಾಗ ಇಟ್ಟಾರ. ಈ ಮನುಸ್ಮೃತಿದಾಗ ನಾವು ಹೋಗಿದ್ದೀವಿ ಅಂದ್ರೆ ಆಲ್ರೆಡಿ ನಾವು ನರಕದಾಗ ಇದ್ದೀವಿ. ಆ ನರಕದಿಂದ ಎಬ್ಸ್ಕೊಂಡ್ಬಂದ ಸ್ವರ್ಗದಾಗ ಇಟ್ಟಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರು ಅಮಿತ್ ಶಾ ಅವರು ಬಾಯಿ ತಪ್ಪಿ ಅಂದ್ರೆ ಮಾತಾಡಿಲ್ಲ. ಅವ್ರ ಮನಸ್ಸಿನಾಗ ಏನೈತೋ ಅದನ್ನೇ ಹೇಳ್ಯಾರ. ಅವ್ರದ್ದು ಯಾವಾಗಲೂ ಒಂದೇ ಸಿದ್ಧಾಂತ BJP ಸರ್ಕಾರದ. ಯಾವಾಗ ಸಂವಿಧಾನ ತಿದ್ದುಪಡಿ ಮಾಡು, ಯಾವಾಗ ಸಂವಿಧಾನ ತೆಗೆಯೋನು ಅನ್ನೋ ಒಂದು ಅಜೆಂಡಾ ಬೇಕು. ಅವರು ಅಧಿಕಾರಕ್ಕೆ ಬರತ್ತಾರ. ಅವ್ರ ಮನಸ್ಸಿನಾಗ ಇದ್ದದ್ದನ್ನ ಅವ್ರ ಶಬ್ದ ರೂಪದಾಗ ಬಾಯಿ ಬಂದೈತಿ. ಇದಕ್ಕೆ ಇತಿಹಾಸನೂ ಸಾಕ್ಷಿ ಐತಿ. 1950-30 ಏನು ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಆಗಾದ್ರು ನೀವು ಅಂಬೇಡ್ಕರ್ ಅವ್ರು ಯಾವ ಮಹಾಪಂಡಿತ ಅನ್ನೋದು ಆರ್ಗನೈಸೇಷನ್ ಅಂತೇನು ಅವ್ರ ಪತ್ರಿಕೆ ಇತ್ತಿಲ್ಲ. ಆ ಪತ್ರಿಕೆ ಒಳಗೆ ಆಲ್ರೆಡಿ ನಮ್ಮದಾಗೈತಿ. ಅದು ಇತಿಹಾಸ ಪುಟದಾಗ ಸೇರ್ಪಡೆ ಆಗೈತಿ. ಅವರು ಯಾವಾಗಲೂ ದಲಿತರ ವಿರೋಧಿ ಅದಾರ, ಅಂಬೇಡ್ಕರ್ ಅವ್ರ ವಿರೋಧಿ ಅದಾರ. ಇವು RSS ಆಗಲಿ, ಬಜರಂಗ ದಳ ಆಗಲಿ, BJP ಆಗಲಿ, ಇವೇನು ಅಂಗ ಸಂಸ್ಥೆಗಳದಾರ, ಹಳ್ಳಿಕರ್ ಆಗಿರ್ಬೇಕು, ಸಾವರ್ಕರ್ ಆಗಿರ್ಬೋದು, ಇವ್ರು ಯಾವಾಗಲೂ ನಮ್ಮನ್ನ ತುಳಿತಕ್ಕ ಒಳಗಾಗೆ ಉಳ್ಕೋತ ಬಂದಾರ. ಇಷ್ಟು ವರ್ಷ ಆದ್ರೂ ಅಂಬೇಡ್ಕರ್ ಅವರಾಗಲಿ ಅಥವಾ ಅವ್ರ ಸಿದ್ಧಾಂತದಾಗಲಿ ಯಾವುದೂ ಅವರು ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ಇವ್ರೇನು ಒಂದು ಸಂಸತ್ನಾಗ ಏನಿದು ಮಾತಾಡ್ಯಾರಲ್ಲ, ಇವರು ಅಮಿತ್ ಶಾನ ವಜಾಗೊಳಿಸ್ಬೇಕು. ದೇಶದ್ರೋಹ ಕೇಸ್ದಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಅದಾರಪ್ಪ ನರೇಂದ್ರ ಮೋದಿ ಅವರು ಅದನ್ನ ಖಂಡನೆ ಮಾಡೋದು ಬಿಟ್ಟು ಅವ್ರ ಪರವಾಗಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಂಥ ಸರ್ಕಾರದಿಂದ ನಾವು ಯಾವ ನ್ಯಾಯ ಪಡ್ಕೋಕ್ ಸಾಧ್ಯತೆ? ಅದಕ್ಕೆ ಇವ್ರಿಗೆ ಪೊಲೀಸರ ರಾಷ್ಟ್ರಪತಿ ಅವರು ಸೋಮುಟ್ಟ ಕೇಸ್ ತಗೊಳಕ್ಕೆ ಆರ್ಡರ್ ಮಾಡಬೇಕು. ಯಾಕಂದ್ರೆ ಅವರ ಗೃಹ ಮಂತ್ರಿಗಳಿಂದ ಅವ್ರ ಮ್ಯಾಗ ಆಕ್ಷನ್ ತಗೊಳಕ್ ಆಗಂಗಿಲ್ಲ. ಅದಕ್ಕೆ ಸೋಮುಟ್ಟಾಗಿ ಕೇಸ್ ದಾಖಲು ಮಾಡಬೇಕು. ರಾಷ್ಟ್ರದ್ರೋಹದ ಅಡಿ ಕೇಸ್ ದಾಖಲು ಮಾಡ್ಕೊಂಡು ಅವ್ರು ಅರೆಸ್ಟ್ ಮಾಡಿ ಅವ್ನು ವಜಾಗೊಳಿಸ್ಬೇಕಂತ ಇವತ್ತು ದಲಿತ ಪರ ವಿವಿಧ ಸಂಘಟನೆ ಒಕ್ಕೂಟದ ವತಿಯಿಂದ ಉಪಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿ